ನಾವು ಶ್ರೀರಾಮನ ಅಪ್ಪಟ ಪೂಜಾರಿಗಳು. ನಾವು ವ್ಯಾಪಾರಿ ಅನ್ನೋ ಶಬ್ದನೇ ಬರೋದಿಲ್ಲ. ನಾವಿದ್ರೊಳಗೆ ವ್ಯಾಪಾರ ಮಾಡೋದೇ ಇಲ್ಲ. ವ್ಯಾಪಾರ ಹಿಂದೂ ಧರ್ಮದಲ್ಲಿ ಈ ಶಬ್ದನೇ ಅತ್ಯಂತ ಅಪ್ರಸ್ತುತವಾಗಿರ್ತಕ್ಕಂಥದ್ದು. ನಮ್ಮ ಶ್ರೀರಾಮ ಮತ್ತು ಭಕ್ತರ ನಡುವಿನ ಸಂಬಂಧ ಏನಪ್ಪ ಅಂತ ಹೇಳಿದರೆ ಸಮಾಜ ಸುಧಾರಣೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು. ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನಲ್ಲಿ? ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇವನ್ನೆಲ್ಲ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಇದ್ದಾಗೆಲ್ಲ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಎಷ್ಟು ಹಾಳಾಗಿತ್ತು ಅನ್ನುವಂಥದ್ದನ್ನು ಜೈರಾಮ್ ರಮೇಶ್ ಅವರು ಸ್ವಲ್ಪ ಸಿಂಹಾವಲೋಕನ ಮಾಡಿಕೊಂಡು ನೋಡ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಸಮಾಜದಲ್ಲಿ ಶಾಂತಿಯನ್ನು ತಂದಿರ್ತಕ್ಕಂಥವ್ರು, ನೆಮ್ಮದಿಯನ್ನು ತಂದಿರ್ತಕ್ಕಂಥವ್ರು, ಆದರ್ಶವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಶ್ರೀರಾಮ. ವ್ಯಾಪಾರ ಅನ್ನೋ ಶಬ್ದನೇ ಅತ್ಯಂತ ಅಪ್ರಸ್ತುತವಾಗಿರ್ತಕ್ಕಂಥದ್ದು. ನಾವು ಪೂಜಾರಿಗಳು ಹೌದು. ನೀವು ವ್ಯಾಪಾರ ಅನ್ನೋವಂಥದ್ದು ನಮಗಂತೂ ಸಂಬಂಧಪಟ್ಟಿದ್ದಲ್ಲ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀರಾಮ ನಮಗಂತೂ ಖುಷಿ ಇದೆ, ನೆಮ್ಮದಿ ಇದೆ. ನಾವು ಶ್ರೀರಾಮನ ಭಕ್ತರಿಗೆ ಸಂತೋಷವಾಗ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ, ವಿಶ್ವ ಹಿಂದೂ ಪರಿಷತ್, ನಮ್ಮ ಸಂಘ ಪರಿವಾರ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಪ್ರಕಾರವಾಗಿ ಶ್ರೀರಾಮನ ಆದರ್ಶಗಳನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅಯೋಧ್ಯೆಗೆ ಒಂದಲ್ಲ ಒಂದು ಸಾರಿ ಪ್ರತಿ ಕುಟುಂಬವೂ ಕೂಡ ಅಯೋಧ್ಯೆಗೆ ಹೋಗಿ ಬರಬೇಕು, ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಇವಾಗ ಯಾವುದೇ ಭಕ್ತ ಅಯೋಧ್ಯೆಗೆ ಹೋದರೆ ರಾಮ ಮಂದಿರಕ್ಕೆ ಹೋಗಿ ಬರಲೇಬೇಕು, ಆ ರೀತಿಯ ಒಂದು ಮನಸ್ಸನ್ನು ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬರು ಅಂದ್ಕೊಂಡಿದ್ದಾರೆ. ಈವನ್ ಮುಸ್ಲಿಂ ಸಮಾಜದವರು ಕೂಡ ಅನೇಕರು ದಾನವನ್ನು ಮಾಡಿದ್ದಾರೆ ಶ್ರೀರಾಮ ಅಂತೇಳಿದರೆ ನಮ್ಮ ದೇಶದ ಮನೆಯ ದೇವರು. ವ್ಯಾಪಾರ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಅಷ್ಟೇ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಶಬ್ದವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ.